ಬೆಂಗಳೂರಿನಲ್ಲಿ ಆಯುಧ ಪೂಜೆಯ ಖರೀದಿ ಭರಾಟೆ ಜೋರಾಗಿದೆ. ಕೆಆರ್ ಮಾರುಕಟ್ಟೆಯಲ್ಲಿ ನೆರೆದಿದ್ದಾರೆ ಸಾವಿರಾರು ಜನ. ಹಣ್ಣು, ಹೂವು, ಹಂಪಲು, ಕುಂಬಳಕಾಯಿ ಖರೀದಿ ಮಾಡಬೇಕು ಅಂತ ಜನರು ಸೇರಿದ್ದಾರೆ. ಮಾರ್ಕೆಟ್ಗೆ ಬರುವವರಿಗೆ ಟ್ರಾಫಿಕ್ ಜಾಮ್ನ ಬಿಸಿ ತಟ್ತಾ ಇದೆ. ಕೆಆರ್ ಮಾರುಕಟ್ಟೆಯಲ್ಲಿ ಸಾವಿರಾರು ಜನರು ಬಂದಿದ್ದಾರೆ ಆಯುಧ ಪೂಜೆಗೆ ಬೇಕಾಗಿರುವಂತ ಸಾಮಗ್ರಿಗಳ ಖರೀದಿಗೆ ಅಂತ. ಹಣ್ಣು, ಹೂವು, ಕುಂಬಳಕಾಯಿ ಇವೆಲ್ಲ ಖರೀದಿಗೆ. ಇನ್ನು ಮಾರ್ಕೆಟಿಗೆ ಬರುವಂತ ಜನರಿಗೆ ಟ್ರಾಫಿಕ್ ಜಾಮ್ನ ಬಿಸಿ ತಟ್ತಾ ಇದೆ. ಟೌನ್ ಹಾಲ್ನಿಂದ ಕೆಆರ್ ಮಾರ್ಕೆಟ್ವರೆಗೂ ಕೂಡ ನೋಡಿ ಜನಸಾಗರ. ಕೆಆರ್ ಮಾರ್ಕೆಟ್ವರೆಗೂ ಬರೋದಕ್ಕೆ ಅಂತ ಅಂದರೆ ಆ ಟ್ರಾಫಿಕ್ ಜಾಮನ್ನು ದಾಟ್ಕೊಂಡೇ ಬರಬೇಕು. ಕೆಆರ್ ಮಾರ್ಕೆಟ್ ಫ್ಲೈಓವರ್ ಮೇಲೂ ಕೂಡ ವಾಹನಗಳನ್ನು ಪಾರ್ಕ್ ಮಾಡ್ತಾ ಇದ್ದಾರೆ. ಎಲ್ಲೆಂದರಲ್ಲಿ ವೆಹಿಕಲ್ಸ್ ಪಾರ್ಕಿಂಗ್ ಮಾಡಲಾಗ್ತಾ ಇದೆ. ಹೀಗಾಗಿ ಟ್ರಾಫಿಕ್ ಜಾಮ್ ಹೆಚ್ಚಾಗ್ತಾ ಇದೆ. ಇನ್ನು ಅಲ್ಲಿ ಹಣ್ಣು, ಹೂವು, ಕುಂಬಳಕಾಯಿ ಸೇರಿದಂತೆ ವಿವಿಧ ಸಾಮಗ್ರಿಗಳ ರೇಟ್ ಅಂತೂ ಕೇಳಂಗೇ ಇಲ್ಲ. ಇವತ್ತೆಲ್ಲ ಡಬಲ್ ತ್ರಿಬಲ್ ರೇಟಿಗೆ ಮಾರ್ತಾ ಇರ್ತಾರೆ. ಕಾರಣ ಎಷ್ಟೇ ರೇಟ್ ಇದ್ರೂ ಕೂಡ ಜನರು ಖರೀದಿ ಮಾಡೇ ಮಾಡ್ತಾರೆ ಅನ್ನುವಂಥ ನಂಬಿಕೆ. ಈ ಸಂದರ್ಭದಲ್ಲೇ ವ್ಯಾಪಾರಸ್ಥರಿಗೆ ಒಂದು ರೀತಿಯಾಗಿ ವ್ಯಾಪಾರ ಜೋರಾಗುತ್ತೆ. ಒಂದು ರೀತಿ ಲಾಟ್ರಿನೇ ಅವರಿಗೆ. ಜನರು ಎಷ್ಟು ಸೇರಿದ್ದಾರೆ ನೀವು ಗಮನಿಸ್ತಾ ಇದ್ದೀರಾ. ಕೆಆರ್ ಮಾರುಕಟ್ಟೆಯ ವಿಜುವಲ್ಸ್ ಎಲ್ಲ ಕಡೆ ಕೂಡ ಜನರು ಎಲ್ಲೆಂದರಲ್ಲಿ ಗಾಡಿ ಪಾರ್ಕ್ ಮಾಡಿ ಬರ್ತಾ ಇದ್ದಾರೆ. ಹೀಗಾಗಿ ಟ್ರಾಫಿಕ್ ಜಾಮ್ ಬಿಸಿ ಕೂಡ ತಡ್ತಾ ಇದೆ ಜನರಿಗೆ. ಫ್ಲೈಓವರ್ ಮೇಲೆ ಸಿಕ್ಕಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿ ಖರೀದಿ ಮಾಡೋದಕ್ಕೆ ಅಂತ ಮಾರ್ಕೆಟಿಗೆ ನುಗ್ಗಿಬಿಟ್ಟಿದ್ದಾರೆ. ಜನಸಾಗರನೇ ಇರೋದು. ಆಯುಧ ಪೂಜೆಗಾಗಿ ಖರೀದಿಯ ಭರಾಟೆ ಜೋರಾಗಿ ನಡೀತಾ ಇದೆ. ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ.